ನಮಸ್ಕಾರ ವೀಕ್ಷಕರೇ, i24 ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಯುವ ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಬರುವ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತಕ್ಕಂಥದ್ದು. ಅವರು ಯಾವ ಆಧಾರಿತ ಹೇಳಿದ್ರಂದ್ರ, ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನದಾಳವನ್ನು ಅರ್ಥ ಮಾಡಿಕೊಂಡು, ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ದ ಕಾರ್ಯಕರ್ತರು ಏನ್ ಮಾತಾಡ್ತಾರ, ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಗೆಲುವಿಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಇಟ್ಕೊಂಡು ಅವ್ರ ಬರುವ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದರು. ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು, ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತ MB ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು. ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದರು. ಅದರ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು. ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು. ನಾ ಉಸ್ತುವಾರಿ ಮಂತ್ರಿಗಳಾದಂತ MB ಪಾಟೀಲ್ ಸಾಹೇಬ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಬಲಿಷ್ಠ ಆಗಿದೆ. ಬಹಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷಗದಾರ. ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನಾಯಕತ್ವ ಗುಣವನ್ನು ಕಲಿಸಿಕೊಟ್ಟೈತಿ. ಆದರೆ ಈ ಪ್ರಶ್ನೆ ಇರುವುದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಾಯಕರ ತದಿರಿ ನೀವು, ನಿಮ್ಮನ್ನ ಬಿಟ್ರ 2ನೇ ಲೆವೆಲ್ ನಾಯಕರನ್ನ ಮುಂದ್ ಬಿಡಂಗಿಲ್ಲ. ನೀವು ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದ. ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ. ಇವತ್ತು ಅದ್ರ ಜೊತೆಗೆ ತಾವೊಂದು ಮಾತು ಹೇಳಿದ್ರಿ. ಬಿಜಾಪುರದ ಶಾಸಕರಾದಂತ ಬಸನಗೌಡ ಪಾಳ್ಯ ಯತ್ನಾಳರು ಉಚ್ಚಾಟನೆ ಆದ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಮಸ್ಯೆ ಅತ್ಯಸಿದ್ರು. ಇಲ್ಲಿ ಬಹಳಷ್ಟು ಪ್ರತಿ ಮತಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಬಲಿಷ್ಠವಾದಂತ ನಾಯಕರಿದಾರ. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಇನ್ನೊಂದು ಮಾತು ಹೇಳಿದ್ರಿ, ಬಸನಗೌಡ ಪಾಳ್ಯ ಯತ್ನಾಳರನ್ನ ಬೇರೆ ಪಕ್ಷ ಕಟ್ರಿ ಅಂತಕ್ಕಂಥದ್ದು. ಬಸನಗೌಡ ಪಾಳ್ಯ ಯತ್ನಾಳ್ ಕ್ಲಿಯರ್ ಮಾಡ್ಬಿಟ್ಟಾರ, ನಾ ಬೇರೆ ಪಕ್ಷ ಕಟ್ಟಂಗಿಲ್ಲ ತೇಸಿನ್. ಯಾಕಂದ್ರ ಅವ್ರು ಹಿಂದುತ್ವದ ಆಧಾರದ ಮೇಲೆ ಇರೋದ್ರಿಂದ ಪಕ್ಷ ಕಟ್ಟಿದ್ರ ಭಾರತೀಯ ಹಿಂದುತ್ವಕ್ಕೆ ಪೆಟ್ಟು ಬೀಳ್ತಕ್ಕಂಥ ವಿಚಾರ ಇಟ್ಕೊಂಡ ಅವ್ರು ಬೇರೆ ಪಕ್ಷ ಕಟ್ಟಂಗಿಲ್ಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ. ಅವ್ರು ನೀವು ಹೇಳ್ತಕ್ಕಂಥ ಸಲಹೆಯನ್ನು ಅವ್ರನ್ನ ಕೇಳೋದಿಲ್ಲ. ಯಾಕಂದ್ರ ಅವರು ಬಹಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವ್ರು ಸ್ವಂತ ನಿರ್ಣಯ ತಗೋತಾರ. ಆದ್ರ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊಳ್ಳಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ನೀವು ಬಸನಗೌಡ ಪಾಳ್ಯ ಯತ್ನಾಳರು ಒಂದು ಹಿಂದುತ್ವ ಕಂಡುಕೊಂಡಿದಾರ, ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಳ್ಳಂಗಿಲ್ಲ ಅಲ್ಲ. ಅವ್ರು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಾರಲ್ಲ, ಮೊದಲೇ ಹೇಳ್ಬಿಟ್ಟಾರ, ನಾ ಕಾಂಗ್ರೆಸ್ಗೆ ನನ್ನ ಹೆಣಸಕ್ಕೆ ಬರತ್ತಾರೋ, ನಿಮ್ ಕಡೆ ಮುಖವನ್ನು ನೋಡಲ್ಲ ಅಂತ ಹೇಳಿದಾರೆ. ಅದು ನಿಮ್ ಕಡೆ ಬರುವಂತ ಪ್ರಶ್ನೆನಿಲ್ಲ. ಆದ್ರ ನೀವು ಕರ್ಕೊಳ್ಳಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನ್ ಹೇಳಿದ್ರಿ, ಬಸನಗೌಡ ಪಾಳ್ಯರು ಹಿಂದುತ್ವ ಕಂಡುಕೊಂಡ್ರ, ಅದಕ್ಕೆ ಅವ್ರು ಒಂದೇ ಇದಕ್ಕೆ ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದ್ರಿ. ಅಂದ್ರೆ ನೀವು ಏನ್ ಮಾಡಿರಿ, ಈಗ ರಾಜ್ಯದ ಜನತೆಗಿರ್ಬೋದು, ಬಿಜಾಪುರ ಜಿಲ್ಲೆ ಜನತೆ ಕ್ಲಿಯರ್ ಮಾಡಿಬಿಟ್ರಿ. ಅಂದ್ರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನ ಕ್ಲಿಯರ್ ಮಾಡಿದ್ರಿ. ಈಗ ನಾ ಪ್ರಶ್ನೆ ನಿಮಗ್ ಮಾಡ್ತೀನಿ, ಬಿಜಾಪುರದಲ್ಲಿನ ನಿಮ್ಗೆ ಎಷ್ಟ ಗುಂಪುಗದಾವು? ಒಂದು DK ಶಿವಕುಮಾರ್ ಗುಂಪಿಲ್ವಾ? ಒಂದು ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಗುಂಪಿಲ್ಲ? ಇಲ್ಲಿ 2 ಗುಂಪು ಅದಾವ, ಇನ್ನೊಂದು ದೊಡ್ಡಷ್ಟು ಗುಂಪು ಅದ ಇಲ್ಲಿ. ಇಂಥ ಒಂದು ಪರಿಸ್ಥಿತಿ ಒಳಗ ನೀವು ಮುಂದೆ ಚುನಾವಣೆಯನ್ನು ಗೆಲ್ತ ಅಂತಕ್ಕಂಥ ಏನು ನಿಮಗೆ ನಂಬಿಕೆ ಅದ ಅಂತಕ್ಕಂಥದ್ದು. ಈಗ ಇನ್ನೊಂದು, ಮೊನ್ನೆ ತಾವು 2 ವರ್ಷದ ಸಾಧನಾ ಸಮಾವೇಶ ಮಾಡಿದ್ರಿ. ಆದ್ರ ನೀವು ಸಾಧನಾ ಸಮಾವೇಶ 2 ವರ್ಷದ ಮಾಡೋ ಬದಲ
ನೀವು 2.5 ವರ್ಷದ ಸಾಧನಾ ಸಮಾವೇಶ ಮಾಡಿದ್ರಂದ್ರ ನಿಮ್ಮ ಕಾಂಗ್ರೆಸ್ಸಿನ ಹುಳುಕೆಲ್ಲ ಗೊತ್ತಾಕಿತ್ತು ಜನರಿಗೆ ಆಲ್ರೆಡಿ ಗೊತ್ತದ, ಅದು ಹೊರಗೆ ಬೀಳ್ತಿತ್ತು ಅಂತಕ್ಕಂಥದ್ದು. ನಾನು ಒಂದು ಮಾತು ಹೇಳ್ತೀನಿ, ವಿಜಯಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾ ಅಧ್ಯಕ್ಷನಾಗಿ ನೀವೇನ್ ತಿಳ್ಕೊಂಡ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ, ಭಾರತೀಯ ಜನತಾ ಪಕ್ಷದ ಬಗ್ಗೆ, ಅವೆಲ್ಲ ತಪ್ಪು ತಿಳುವಳಿಕೆಗಳು. ಬರುವ 2028 ಚುನಾವಣೆಯಲ್ಲಿ ಬಿಜಾಪುರದ 8 ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಕ್ಕಂತ ವಿಶ್ವಾಸವನ್ನು ಕೂಡ ನಾನು ನಿಮಗ ಹೇಳಕ್ ಇಚ್ಛೆ ಪಡ್ತೀನಿ. ನಿಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಗೊತ್ತಾಗೈತಿ, ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಬರೋದು ಗೊತ್ತಾಗೈತಿ ಅವ್ರಿಗೆ. ಯಾಕಂದ್ರ ಸರ್ಕಾರಿ ದವಾಖಾನೆ ಇರ್ತಕ್ಕಂತ ಏನು ಜನ ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ, ನೀವು ತೆಗಿ ಉದ್ದೇಶ ಏನಿತ್ತು? ಎಲ್ಲಾ ವ್ಯವಸ್ಥೆ ಒಳಗೂ ಅದನ್ನ ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು. ಇವತ್ತು ಮೆಡಿಸಿನ್ ಸಿಗದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸಾಮಾನ್ಯ ಬಡ ಅಲ್ಲಿ ಔಷಧ ತಗೋತಿದ್ದ. ಈಗ ಸಾಕಷ್ಟು ಸರ್ಕಾರದ ಬಂದಂತ ಪೇಷಂಟ್ಗಳಿಗೆ ನೀವು ಔಷಧವನ್ನು ಬರೆದು ಕೊಟ್ಟಾಗ ಔಷಧ ಇಲ್ಲಿ ಹೊರಗೆ ಕಳಿಸ್ತಾರ. ಸಾಕಷ್ಟು ಪೇಷಂಟ್ ಬಿಜಾಪುರ ಡಾಕ್ಟರ್ ತಿರುಗಾಡ್ತಿರ್ತಾರ. ಅಂತ ಪರಿಸ್ಥಿತಿ ಒಳಗ ಆ ಜನ ಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ? ಕಾರಣ ಇಷ್ಟೇ, ಆ ಜನ ಔಷಧಿ ಕೇಂದ್ರದ ಒಂದು ಮೇಲೆ ಮೋದಿ ಅವ್ರ ಫೋಟೋ ಇರ್ತೈತಿ. ಅಂದ್ರೆ ನಿಮ್ಗೆ ಏನು ಭಯ ಹುಟ್ಬಿಟ್ಟೈತಿ ಈಗ ಮೋದಿ ಅವ್ರ ಬಗ್ಗೆ. ಆ ಮೋದಿ ಅವ್ರ ಫೋಟೋ ಅದ ಅಂತಕ್ಕಂಥದ್ದು. ಯಾಕಂದ್ರೆ ನಿಮ್ಗೆಲ್ಲರ ಕಣ್ ಮುಂದೆ ಬರೀ ಮೋದಿ ಬರಾಕೈತಾರ ಇವ್ರು. ಅಂತ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಶ್ಚಿತ ಆಗ್ಬಿಟ್ಟೈತಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಶ್ಚಿತ ಆಗೈತಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೊತ್ತಾಗ್ಬಿಟ್ಟೈತಿ ಇವತ್ತು. ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನ ಮುಚ್ಚುವಂತ ಕೆಲಸ ಮಾಡಕತ್ತೀರಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ನೀತಿ ಆಯೋಗದ ಮೀಟಿಂಗ್ ಆಯ್ತು. ನೀತಿ ಆಯೋಗ ಮೀಟಿಂಗ್ ದೆಹಲಿಯ ಭಾರತ ಮಂಟಪದಲ್ಲಿ ಆದಂತ ಒಂದು ಮೀಟಿಂಗ್ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿತ್ತು, ನೀವು ಜವಾಬ್ದಾರಿಯ ಮುಖ್ಯಮಂತ್ರಿ ಆಗ್ಲಿಲ್ಲ. ಅದು ನಮ್ಮ ದೇಶದ ಮುನ್ನಡೆಯನ್ನ ಬರೀತಕ್ಕಂತ ಒಂದು ಮೀಟಿಂಗ್. ಅದು ರಾಜ್ಯದ ಸಮಸ್ಯೆ ಇರ್ಬೋದು, ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇತ್ತು. ಸುಮ್ಮನೆ ನೀವು ರಾಜ್ಯದಾಗ ಕೂತ ಪ್ರಧಾನಮಂತ್ರಿ ಬೈಯು ಬದ್ಲಿ ನೀವು ಅಂತ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ತಮ್ಮ ಸಮಸ್ಯೆಯನ್ನು ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಅದೆಲ್ಲ ಬಿಟ್ಟು ಇವತ್ತು ನೀವು ಬರೀ ಮೋದಿ ಅವರನ್ನ ಬೈತಕ್ಕಂತ ಏನ್ ನೀವು ಕೆಲಸ ಮಾಡಕೈತಿರಿ, ಇದರ ಹೊರತಾಗಿ ನೀವು ಮಾಡ್ಬೇಕಾದಂತ ಕೆಲಸ ಅಲ್ಲಿ ಹೋಗ್ಬೇಕಂತಕ್ಕಂಥದ್ದು. ಏನು ಮೊನ್ನೆ ಚುನಾವಣೆಯಲ್ಲಿ ಗೆದ್ದಿರಿ, ನೀವು ಯಾವ ಆಧಾರ ಮೇಲೆ ಗೆದ್ರಿ? ಗುತ್ತಿಗೆದಾರನ ಮುಂದಿಟ್ರಿ, 40% ಕಮಿಷನ್ ಅಂತ ಆರೋಪ ಮಾಡಿ ಜನರಿಗೆ ತಪ್ಪು ಸಂದೇಶ ಕೊಟ್ರಿ. ಆದ್ರ ಇವತ್ತು ಅದೇ ಗುತ್ತಿಗೆದಾರನ ಕೇಳ್ರಿ, ನಿಮ್ ದೊಡ್ಡ ಅರ್ಧಾರ ಅಂತಕ್ಕಂಥದ್ದು 40 60% ಮಾಡಿಬಿಟ್ರಿ. ಈಗ 40 ಇಲ್ಲೇ ಇಲ್ಲ, ಸುಳ್ಳು ಆರೋಪ ಮಾಡಿದ್ರಿ. ಈಗ 60 ನಡೆದದ. ಮತ್ ನೀವು ಒಬ್ರು MB ಪಾಲ್ಟಿನ ಹೇಳಕ್ ಇಚ್ಛೆ ಪಡ್ತೀನಿ, ಬಿಜಾಪುರ ಜಿಲ್ಲೆಯೊಳಗೆ ನೀವು ಒಬ್ರು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿ ಗುರುತಿಸ್ಕೊಂಡಿರಿ. ಈಗ ಎಲ್ಲ ರಾಜ್ಯದ ಇಲಾಖೆಗಳಿಗೆ ಹೋಗಿ ನೋಡ್ರಿ, ಅಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಿಗಾಗಿ ಆಡಳಿತ ಪೂರ ಕುಸಿದ್ಬಿಟ್ಟೈತಿ. ಏನು ಕೆಲಸ ಆಗ್ತಾ ಇಲ್ಲ. ಅಧಿಕಾರಿಗಳು ಮಾಡಿದ್ದೇ ಒಂದು ದರ್ಬಾರ್ ಆಗಿಬಿಟ್ಟೈತೆ ಅಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ನೀವು ಏನು ಸೆಕೆಂಡ್ ಲೆವೆಲ್ ನಾಯಕರದಾರ ಅವ್ರ ಬಗ್ಗೆ ನೀವು ಚಿಂತೆ ಮಾಡ್ರಿ. ಈಗ ನೀವು ಚುನಾವಣೆಯನ್ನು ಘೋಷಣೆ ಮಾಡಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಾಕರೆ ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ನೀವು ಮಾಡ್ಬೇಕು. ನಿಮಗೆ ಇವತ್ತು ಮತದಾನ ಯಾರು ಹಾಕ್ತಾರೆ ಹೇಳ್ರಿ? ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ MB ಪಾಲ್ರಿಗೆ. ಇವತ್ತು ಆ ಗುತ್ತಿಗೆದಾರ ನಿಮ್ ಬೆನ್ನದಾರನ? ಕಾರ್ಮಿಕರಿಗೆ ಕೆಲಸ ಇಲ್ಲ, ಅವ್ರು ನಿಮ್ ಜೊತೆ ಇಲ್ಲ. ರೈತರಿಗೆ ಅವ್ರ ಕಷ್ಟ ಪರಿಸ್ಥಿತಿ ಹೇಳ್ತಿರೋದಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಅವ್ರದ್ದು. ಅವ್ರ ಬಗ್ಗೆ ನಿಮಗೆ ಕಣಿಕರಿಲ್ಲ, ಅವ್ರ ಜೊತೆ ಇಲ್ಲ. ಇವತ್ತ ನಿಮಗೆ ಯಾರು ಮತದಾನ ಮಾಡ್ತಾರ ಅಂತಕ್ಕಂತ ಒಂದು ನಂಬಿಕೆ ಇಟ್ಕೊಂಡ ನೀವು ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತನಾಡ್ತೀರಿ. ನಿಮ್ಮ ಪಕ್ಷದಲ್ಲಿನ 2 ಗುಂಪು ಅದಾವ. ಒಂದು DK ಶಿವಕುಮಾರ್ ಕಡೆ ಗುಂಪದ, ಇನ್ನೊಂದು ಮುಖ್ಯಮಂತ್ರಿ ಗುಂಪದ, ಈ ತಟಸ್ಥ ಗುಂಪದ. ಮೊದಲು ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ರಿ. ಇವು 3 ಗುಂಪ ಈಗ ಹೊರ ಬೀಳ್ತಾವ, ಸ್ವಲ್ಪ ದಿನದಲ್ಲಿ ಹೊರಗೆ ಬೀಳ್ತಾವ. ತಮ್ಮ ಪಕ್ಷಕ್ಕೆ ಮುಂದೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೆ. ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರೇ ಸಾಮಾಜಿಕ ಜಾಲತಾಣಗಳು ಪಕ್ಷದ ಬಗ್ಗೆ ಬೇಸರ ವ್ಯಕ್ತಪಡ್ತಾರೆ. ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಪಕ್ಷದ ನಾಯಕರು ಗುಂಪುಗಾರಿಕೆ ಮಾಡ್ತಾರೆ, ಬಹಿರಂಗವಾಗಿ ಒಂದು ಇದು ವ್ಯಕ್ತಪಡ್ತಾರೆ. ಅದ್ರ ಬಗ್ಗೆ ನಮ್ಮಲ್ಲಿ ಅಂತ ಸಮಸ್ಯೆ ಸದ್ಯಕ್ಕೆ ನನಗೇನು ಕಾಣ್ತಾ ಇಲ್ಲ. ಅವು ಎಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮಲ್ಲಿ ಯಾವ ರೀತಿ ಮೇಜರ್ ಸಮಸ್ಯೆ ಇಲ್ಲ ಸರ್. ನಾನು ಅನ್ಸ್ಬಿಟ್ಟು ಬಹಿರಂಗವಾಗಿ ಸಮಾಜವಾದರೂ ಬರಿತಾ ಇದ್ದಾರೆ ಸರ್. ಗುಂಪುಗಾರಿಕೆ ನಮ್ಮ ನಾಯಕರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ನಿಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರೇ ಬಹಿರಂಗವಾಗಿ ಮಾಡ್ತಾರೆ. ಹಂಗ ನನ್ನ ಅನ್ಸಿಮಟ್ಟಿಗೆ ಅಂತ ಸಮಸ್ಯೆಗಳು ನನ್ನ ಮುಂದೆ ಬಂದಿಲ್ಲ ಅಂತಕ್ಕಂಥದ್ದು. ಅದೇನ್ರ ಬಂದ್ರೆ ನಾವು ಆ ಸಮಸ್ಯೆಗಳ ಚರ್ಚೆ ಮಾಡ್ತೀವಿ.
ನಮ್ಮಲ್ಲಿ ಅಂತ ಯಾವ ಸಮಸ್ಯೆಗಳು ಇಲ್ರಿ ಈಗ. ಯತ್ನಾಳ್ ಅವರ ಜೊತೆ ಗುಡ್ಸ್ಕೊಂಡಂತ ನಿಮ್ಮ ಕಾರ್ಪೊರೇಟರ್ಗಳು ಮತ್ತು ಕೆಲವು ಮುಖಂಡರುಗಳಿದ್ದಾರೆ, ಅವ್ರ ಮೇಲೆ ಏನಾದ್ರು ದೂರು ಬಂದಿದೆಯಾ? ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ. ಇವತ್ತು ಆ ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಒಂದು ಸಹಾಯವನ್ನು ತಗೊಂಡಾರ ಅವತ್ತು. ಆದ್ರ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷದ ಜೊತೆನ ಅದಾರ. ಇನ್ನು ಅವ್ರ ಶಾಸಕರಿರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪರ್ಕ ಇಟ್ಕೊಂಡಿರ್ಬೋದು. ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಗದ. ಈಗ ಯತ್ನಾಳ್ ಅವರು ಬಿಜೆಪಿಗೆ ಬರ್ಮಾಡ್ಕೋತಾರೆ ಅನ್ನೋ ಮಾತು ಕೇಳಬರ್ತಾರೆ. ನಾನು ಬಿಜಾಪುರದವನಾಗಿ ಬರ್ತಿದ್ರಂದ್ರೆ ನಾವು ಅವ್ರಿಗೆ ವಿರೋಧ ಮಾಡಕ್ ಹೋಗುದಿಲ್ಲ. ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ. ಆದ್ರ ಘಟನೆಗಳು ಬಹಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ. ಉಚ್ಚಾಟನೆ ಮಾಡುವ ಕೂಡ ಬಹಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದಾರ. ತೆಗೆದುಕೊಳ್ಬಹುದು, ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡ್ ಆಗ್ತಕ್ಕಂಥ ಕೆಲಸ ಅಲ್ಲ. ಅದಕ್ಕೆ ಸಮಯ ತಗೊಂಡು ಆಗ್ತೈತೋ ಇಲ್ಲೋ ಅನ್ನೋದು ನನಗೂ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನಾ ಜಿಲ್ಲಾ ಅಧ್ಯಕ್ಷ, ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ನಮ್ಮ ವಿಷಯ ಚಾನೆಲ್ ನನಗೆ ಬರಲ್ಲ. ಇಷ್ಟವಾದಲ್ಲಿ ನನಗೆ ಗೊತ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗ್ಲೇಬೇಕು. ಆದ್ರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥದ್ದು ಕೂಡ ನನಗೆ ಅನಿಸ್ತಾ ಇದೆ.